ಸ್ವಾಗತ. ಇದೀಗ ಮುಖ್ಯಾಂಶಗಳು. ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು, ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಲಾಗಿದ್ದು, ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲಿದ್ದಾರೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪರವರು ತಿಳಿಸಿದರು. ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು, ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಿದೆ. ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಈಗಾಗಲೇ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಲಾಗಿದ್ದು, ಶೀಘ್ರದಲ್ಲಿಯೇ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲಿದ್ದಾರೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರದಲ್ಲಿ ಕೈವಾರದಲ್ಲಿನ ದಬ್ಬುಗುಂಟೆ ಶ್ರೀ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸಂಗೀತ ಮತ್ತು ನೃತ್ಯ ಅಕಾಡೆಮಿಯಿಂದ ಕರ್ನಾಟಕ ಸರ್ಕಾರದ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕೈವಾರದ ನಾದ ಸುಧಾರಸ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್, ಚೆನ್ನೈನ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಸೋಷಿಯಲ್ ಲೀಡರ್ ಕಾನ್ಫರೆನ್ಸ್ನ ವತಿಯಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಶ್ರೀ ಕ್ಷೇತ್ರ ಕೈವಾರದ ಆಸ್ಥಾನ ಗಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ಆವ್ಘಾನಲ್ಲಿ ಡಾಕ್ಟರ್ ಎಎಲ್ ವೆಂಕಟೇಶ್ ಹಾಗೂ ತಮಟೆ ಕಲಾವಿದರ ವಾದನದಲ್ಲಿ ವಿವಿಧ ರಾಜ್ಯಗಳಲ್ಲಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿ ಸಮಾಜಕ್ಕೆ ಅಪಾರ ಸೇವೆಯನ್ನು ಸಲ್ಲಿಸಿರುವ ಮಾದಿಗ ದಂಡಾರದ ಕಲಾ ಮಂಡಳಿ ರಾಜ್ಯಾಧ್ಯಕ್ಷ ಕೈವಾರ ಡಾಕ್ಟರ್ ಎಂ ಶ್ಯಾಮರಾಜ್ರವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಾದಿಗ ದಂಡೋರದಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪರವರು ಪಾಲ್ಗೊಂಡು ಕರ್ನಾಟಕ ಕಲಾ ಪ್ರಶಸ್ತಿ ಪಡೆದಿರುವ ವಾನರಾಶಿ ಬಾಲಕೃಷ್ಣ ಭಾಗವತರ್ ಹಾಗೂ ಗೌರವ ಡಾಕ್ಟರೇಟ್ ಪಡೆದಿರುವ ಡಾಕ್ಟರ್ ಎಎಲ್ ವೆಂಕಟೇಶ್ ಹಾಗೂ ಕೈವಾರ ಡಾಕ್ಟರ್ ಎಂ ಶ್ಯಾಮರಾಜ್ರವರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಕೆಎಚ್ ಮುನಿಯಪ್ಪರವರು ಮಾತನಾಡಿ, ಕೈವಾರ ತಾತಯ್ಯನವರ ತತ್ವಗಳು, ಆದರ್ಶ ಗುಣಗಳು ದೇಶಕ್ಕೆ ಮಾದರಿಯಾಗಿವೆ. ಇಂಥ ಕ್ಷೇತ್ರದಲ್ಲಿ ನಾದ ಸುಧಾಕರರಾಗಿ ಸೇವೆ ಸಲ್ಲಿಸುತ್ತಿರುವ ವಾನರಾಶಿ ಬಾಲಕೃಷ್ಣ ಭಾಗವತರವರಿಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ನೀಡಿರುವುದು ಸಂತಸದ ವಿಷಯ. ಹಾಗೆಯೇ ಕೈವಾರ ತಾತಯ್ಯನವರ ಜೀವನ ಚರಿತ್ರೆಯನ್ನು ಬುರುಕತೆ ಮೂಲಕ ದೇಶದಾದ್ಯಂತ ಪಸರಿಸುತ್ತಿರುವ ಎಎಲ್ ವೆಂಕಟೇಶ್ ಹಾಗೂ ತಮಟೆ ಕಲಾವಿದ ಶ್ಯಾಮರಾಜ್ರವರ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿರುವುದು ಶ್ಲಾಘನೀಯವೆಂದ ಅವರು, ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು, ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲು ಸರ್ಕಾರ ಮುಂದಾಗಿದೆ. ಅದೇ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡುವಂತೆ ಈಗಾಗಲೇ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹೇರಲಾಗಿದ್ದು, ಶೀಘ್ರದಲ್ಲಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕರ್ನಾಟಕದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾದಿಗ ದಂಡೋರದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜಂಗಮಶೇಗಳ್ಳಿ ದೇವರಾಜ್, ಸಮಾಜ ಸೇವಕ ಹಾಗೂ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷ ಉಡಿ ರಾಮಚಂದ್ರ, ಬಿಎಸ್ಎಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿ ಅಮರ್, ಪಿವಿ ಮಂಜುನಾಥ್, ಕೈವಾರ ಕ್ಷೇತ್ರದ ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ, ಆಟೋ ಕೃಷ್ಣ, ಚಲಪತಿ, ಕೋದಂಡ ಸೇರಿದಂತೆ ಎಲ್ಲ ಮಾದಿಗ ದಂಡೋರದ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನನಗೆ ಅತ್ಯಂತ ಆತ್ಮೀಯರು. ಈ ಕಾರ್ಯಕ್ರಮಕ್ಕೆ ತಡವಾಗಿ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಸಮಾಜದ ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಿ ಅಮರ್ ಅವರು ವೇದಿಕೆಗೆ ತಡವಾಗಿ ಆಗಮಿಸಿದರೆ ಅವರು ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಸರ್ವೋಚ್ಚ ನ್ಯಾಯಾಲಯ ತಕ್ಷಣ ಮಾರನೇ ದಿನವೇ ನಾವು ಸದ್ಗುರುವರು ಒಟ್ಟಿಗೆ ಹೋಗಿ ನಾವು ಮುಖ್ಯಮಂತ್ರಿಗಳ ಭೇಟಿಯಾಗಿ ಶೀಘ್ರವಾಗುವಂತಹ ಕಾರ್ಯಕ್ರಮ ಹೇಳಿದರು. ಎರಡನೇದಾಗಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷತೆ ಪಡೆದುಕೊಂಡು ಇದಾಗಲೇಬೇಕೆಂದರೆ ಮಾಡಬೇಕೆಂದು ಆಶೀರ್ವದಿಸಿದ್ದಾರೆ. ಪರಮೇಶ್ವರರು, ಭಗವಂತನವರು, ಚರ್ಚೆ ಮಾಡಿ ಆದಷ್ಟು ಬೇಗ ಕರ್ನಾಟಕ ರಾಜ್ಯ ಮಾಡಬೇಕು. ಯಾಕಂದರೆ ತೆಲಂಗಾಣದಲ್ಲಿ ಒಬ್ಬ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. JNHS ಒಂದು ವೇಳೆ ಅವತ್ತು ಮುಂಚೆ ಆರ್ಡಿನೆನ್ಸ್ ಅನ್ನ ತರ್ತಾನೋ ಅನ್ನೋ ಮಾತನ್ನು ಹೇಳಿದ್ದು ಇಡೀ ದೇಶದಲ್ಲಿ ಬದಲಾಗಿದೆ. ಅದರಲ್ಲಿ ದಕ್ಷಿಣ ಭಾರತದಲ್ಲೆಲ್ಲ ಕೂಡ ಪ್ರಯತ್ನ ಮಾಡಿ ಇತ್ತೀಚೆಗೆ ನಾನು ಗುಲ್ಬರ್ಗ ಹೋಗಿದ್ದಾಗ ಒಂದು ಹಾಲ್ಟ್ ಮಾಡಿ ಹೈದರಾಬಾದಲ್ಲಿ
ಆ ರೇವಂತ್ ರೆಡ್ಡಿ ಅವರನ್ನು ನೋಡಿ ಅವರ ದೈಹಿಕ ಮೆಚ್ಚುಗೆಯನ್ನು ಹೇಳಿ ಇಡೀ ಸಮಾಜದ ಜೊತೆಯಲ್ಲಿದ್ದರೆ ಮೊಟ್ಟ ಮೊದಲನೇ ರಾಜ್ಯ ಆಗಲಿ ನೀವು ಮಾಡಿ ನಾವೇನಾದರೂ ಅದೇ ರೀತಿ ಬಂದ ಮೇಲೆ ನಾನು ನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿಯಾಗಿ ಈ ಕೆಲಸ ಮಾಡಬೇಕಾಗ್ತದೆ. ಅವರು ಕಾರ್ಯನಿರ್ವಹಿಸಿದ್ದಾರೆ, ಅವರು ಮಾಡೋದಕ್ಕೆ ತಯಾರಿದ್ದಾರೆ, ತಾವು ಕೂಡ ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಇದು ಸದಾ ಇರ್ತಾರೆ, ಈ ಕೆಲಸ ಆಗಲೇಬೇಕು, ಇದೊಂದೇ ಬದುಕು. ಈ ಸಮಾಜ ಸುಧಾರಣೆ ಆಗಬೇಕಾದ್ರೆ ಇದೊಂದೇ ಬದುಕು, ಇದನ್ನು ಮಾಡಲೇಬೇಕು. ಸರ್ಕಾರದಿಂದ ನಾವಿದ್ದೇವೆ, ನಮಗೆ ನಂಬಿಕೆ ಇದೆ, ಸರ್ಕಾರ ಮಾಡ್ತೀವಿ. ನಾವು ಮಾತಾಡುತ್ತಾ ನಿಮಗೆ ಆಶ್ವಾಸ ಕೊಡಬೇಕಾಗುತ್ತೆ. ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಎಲ್ಲ ಜಾತಿಗಳಿಗೂ ಕೂಡ ಮೀಸಲಾತಿಯಲ್ಲಿ ಸಮಪಾಲು ಸಿಗಬೇಕು ಅಂತ ನಾವು ಹೋರಾಟವನ್ನ ಇದುವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟದಲ್ಲಿ ಅನೇಕ ನಮ್ಮ ಸ್ನೇಹಿತರು ಪ್ರಾಣಿಗಳನ್ನು ಕಳ್ಕೊಂಡಿದ್ದಾರೆ. ಇವತ್ತು ಕೂಡ ನಾವು ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಮಾಜದಲ್ಲಿ ನಾವು ಬದುಕಲಿಕ್ಕೆ ಇವತ್ತು ಕೂಡ ನಮಗೆ ಯಾವುದೇ ನಾಯಕರ ಒಂದು ಸಪೋರ್ಟ್, ಒಂದು ಸಹಕಾರ ಇದುವರೆಗೂ ಸಿಗ್ತಾ ಇಲ್ಲ. ಆದರೂ ಕೂಡ ನಿಮ್ಮ ಹೆಸರುಗಳನ್ನು ಹೇಳಿಕೊಂಡು ನಮ್ಮ ಸಮಾಜದಲ್ಲಿ ಕೂಡ ಉನ್ನತವಾದಂತಹ ಒಂದು ವ್ಯಕ್ತಿಗಳಿದ್ದಾರೆ. ನೀವು ನಿಮ್ಮ ಆಶೀರ್ವಾದ ಇಲ್ಲ ಅಂದ್ರೂ ಕೂಡ ನೀವು ಇದೀಗ ಧೈರ್ಯದಿಂದ ಇವತ್ತು ನಾವು ಹೋರಾಟಗಳನ್ನು ಮುಂದುವರಿಸ್ಕೊಂತ ಬಂದಿದ್ವಿ, ಮುಂದೆ ಕೂಡ ಮುಂದುವರಿಸ್ಕೊಂತ ಹೋಗ್ತೀವಿ. ಹಾಗಾಗಿ ತಮ್ಮ ಒಂದು ಇಷ್ಟು ವರ್ಷಗಳ ರಾಜಕೀಯ ಅವಧಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗಿದ್ದೀವಿ. ಇನ್ನು ಈಗಲಾದರೂ ಸಹ ಹೋರಾಟಗಾರರ ಮೇಲೆ ತಮ್ಮ ಕರುಣೆ ಇರಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮ ಎಲ್ಲರ ವಿನಂತಿ, ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ವಿನಂತಿಯನ್ನು ಮಾಡ್ತಾ, ನಮಗಿರೋದು ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಪರವಾಗಿರುವಂತಹ ಏಕೈಕ ಮಂತ್ರಿ ತಾವೇ ಅಂತ ಇವತ್ತು ನಾವು ಭಾವಿಸಿದ್ದೀವಿ. ತಮ್ಮ ಅವಧಿಯಲ್ಲೇ ಈ ಒಂದು ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಾಂದಿ ಆಗೋದ್ರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಬಾಬು ಜಗಜೀವನ್ ರಾಮ್, ಹಾಗೆಯೇ ಗೌರವ ಮಂದಕೃಷ್ಣ ಮಾದಿಗ ಅವರ ಜೊತೆಯಾಗಿ ತಾವು ಕೂಡ ಈ ಒಂದು ಸಮಾಜದ ಉನ್ನತ ಸ್ಥಾನದಲ್ಲಿ ಉಳ್ಕೋಬೇಕಂತ ನಾನು ಮತ್ತೊಂದು ತಮ್ಮೆಲ್ಲರಿಗೂ ನಮ್ಮ ಮಾನ್ಯ ಮಂತ್ರಿಗಳ ಮನವಿಯನ್ನು ಮಾಡ್ತಾ ಈಗ ಸನ್ಮಾನ ಕಾರ್ಯಕ್ರಮ ನಡೆಸ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಹುಟ್ಟಿದ್ದೇವೆ, ಹುಟ್ಟು ಉಚಿತ, ಸಾವು ಖಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡಿ ಹೋಗ್ತೀವಿ, ಈ ಸಮಾಜಕ್ಕೆ ನಾವು ಏನ್ ಕೊಡ್ತೀವಿ ಅನ್ನೋದು ಇದು ಬಹಳ ಮುಖ್ಯವಾಗುತ್ತೆ. ಈ ಸಮಾಜಕ್ಕೆ, ಈ ಸಮಾಜ ನಮ್ಗೇನು ಕೊಡ್ತು ಅನ್ನೋದಕ್ಕಿಂತ ಈ ಸಮಾಜಕ್ಕೆ ನಾವು ಏನ್ ಕೊಡ್ತೀವಿ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಸಮಾಜಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನ ಕೊಟ್ಟು ಹೋಗಿರ್ತಕ್ಕಂಥವರಲ್ಲಿ ಶ್ರೀ ಕ್ಷೇತ್ರ ಸದ್ಗುರು ಯೋಗಿ ನಾರಾಯಣ ಯತೀಂದ್ರರು ಸಹ ಅವರು. ಎಲ್ಲ ಧರ್ಮಗಳು, ಯಾವುದೇ ಧರ್ಮ ಇಲ್ಲ, ಎಲ್ಲ ಜನರು, ಎಲ್ಲ ಧರ್ಮದವರು ಒಂದೇ, ಅವ್ರಿಗೆಲ್ಲರಿಗೂ ಭಗವಂತ ಸಹ ಒಬ್ಬರೇ ಅಂತೇಳಿ ದೊಡ್ಡ ಸಂದೇಶವನ್ನ ಕೊಟ್ಟು ಈ ಭಾಗದಲ್ಲಿ ಬಹಳಷ್ಟು ಸುಪ್ರಸಿದ್ಧರಾಗಿರ್ತಕ್ಕಂಥವರು ಕಾಲಜ್ಞಾನಿ ನಮ್ಮ ಕೈವಾರ ತಾತಯ್ಯನವರು ಅಂತ ಹೇಳಿದ್ರೆ, ಕೈವಾರ ಚಿಂತಾಮಣಿ ಅಂತ ಹೇಳಿದ್ರೆ ಕೈವಾರದಿಂದಲೇ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಚಿಂತಾಮಣಿ ಅಂದ್ರೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಹೋಗಿ ಚಿಂತಾಮಣಿ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಕೈವಾರ ಅಂತ ಹೇಳಿದ್ರೆ ಕೈವಾರ ತಾತಯ್ಯನವರು ಇದ್ರು ಅಂತ ಹೇಳಿ ಅಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಆ ರೀತಿ ಕೈವಾರ ತಾತಯ್ಯನವರು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗಿದ್ದಕ್ಕೋಸ್ಕರ ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತ ಇವತ್ತು ಒಂದು ಕೆಲಸ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಈ ಸಮಾಜಕ್ಕೆ ಅನೇಕ ಆ ಒಂದು ಕೈವಾರ ತಾತಯ್ಯನವರ ಸೇವೆಯನ್ನ ಮಾಡ್ತಾ ಅದರ ಮುಖೇನ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡ್ತಾ ಇರತಕ್ಕಂತ ವಾನರಾಶಿ ಬಾಲಕೃಷ್ಣ ಭಾಗವತರವರಿಗೆ ಕರ್ನಾಟಕ ಸರ್ಕಾರ ಏನು ಕರ್ನಾಟಕ ಕಲಾಶ್ರೀ ಗೌರವ ಪ್ರಶಸ್ತಿಯನ್ನ ಕೊಟ್ಟಿದೆ. ಅದರ ಅಂಗವಾಗಿ ಮತ್ತು ಅದೇ ರೀತಿಯಾಗಿ ಕೈವಾರ ತಾತಯ್ಯನವರ ಸ್ಮರಣೆಯಲ್ಲಿ ಸದಾ ಅವರ ಒಂದು ಕಾಲವನ್ನ ಕಾಲಕ್ಷೇಪವನ್ನು ಮಾಡ್ತಾ ಇರತಕ್ಕಂತ ಏನು ಬುರುಕತೆ ವೆಂಕಟೇಶ್ ಅವಗಾರಪಲ್ಲಿ ಅವರು ಮತ್ತೆ ಚಾಮರಾಜ್ ಅವರು ಅವರ ತಮಿಳಿಯ ವಾದನದಿಂದ ಅನೇಕ ಸೇವೆಯನ್ನ ಕೈವಾರ ತಾತಯ್ಯನವರಿಗೆ ಒಂದು ಸಮರ್ಪಣೆಯನ್ನ ಮಾಡಿಕೊಂಡು ಈ ಭಾಗದಲ್ಲಿ ಬಹಳ ಸುಪ್ರಸಿದ್ಧ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ಈ ಮೂವರು ಗಣ್ಯಮಾನ್ಯರನ್ನ ಇವತ್ತು ಏನೋ ಒಂದು
ಕೇವಲ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ಬಹಳ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ. ಅವ್ರಿಗೆ ಗೌರವ ಡಾಕ್ಟರೇಟ್ ದೊರಕಿದೆ. ಅದರ ಅರ್ಥ ಏನಂದ್ರೆ ಗೌರವ ಡಾಕ್ಟರೇಟ್ ಅಂದ್ರೆ ಡಾಕ್ಟರೇಟ್ ಅಂದ್ರೆ ಏನು MBBS ಮಾಡಿದ್ರೆ ಮಾತ್ರ ಡಾಕ್ಟರೇಟ್ ಅಲ್ಲ. ಇವಾಗ ಏನು ಡಾಕ್ಟರೇಟ್ ಅಂದ್ರೆ PhD ಮಾಡಿದ್ರೆ ಡಾಕ್ಟರೇಟ್ ಆಗ್ತಾರೆ, MBBS ಮಾಡಿದ್ರೆ ಡಾಕ್ಟರೇಟ್ ಆಗ್ತಾರೆ. ಆದ್ರೆ ಯಾವುದೇ ಒಂದು ವಿದ್ಯಾಭ್ಯಾಸ ಇಲ್ಲದಿದ್ರು, ಯಾವುದೇ ಒಂದು ಏನು ಬರಹ ಇಲ್ಲದೆ ಇದ್ರು, ಏನು ಈ ಸಮಾಜಕ್ಕೆ ಅಪಾರವಾದಂತ ಅವರ ಕೊಡುಗೆ ಇದೆ, ಅವರ ಸೇವೆ ಇದೆ. ಅದನ್ನ ಗುರುತಿಸಿ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ 3 ಡಾಕ್ಟರೇಟ್ ಇರುತ್ತೆ, ಒಂದು PhD ಇರುತ್ತೆ, ಒಂದು MBBS ಇರುತ್ತೆ, ಒಂದು ಗೌರವ ಡಾಕ್ಟರೇಟ್ ಇರುತ್ತೆ. ಆ ಗೌರವ ಡಾಕ್ಟರೇಟ್ ಯಾರಿಗೆ ಸಿಗುತ್ತೆ ಅಂದ್ರೆ ಸಮಾಜಮುಖಿ ಕೆಲಸಗಳಿರ್ತಕ್ಕಂಥ ಸಮಾಜ ಸೇವೆ ಕೆಲಸಗಳು ಮಾಡುವಂತ ಮಹಾನ್ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್. ಈ 3 ಡಾಕ್ಟರೇಟ್ ಗಳಲ್ಲಿ ಮುಖ್ಯವಾಗಿ ಯಾವುದು ಅಂತ ಹೇಳಿದ್ರೆ ಗೌರವ ಡಾಕ್ಟರೇಟ್ ಅಂತ ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ದಯವಿಟ್ಟು ಅವ್ರನ್ನ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನ ಗೌರವಿಸ್ತೀನಿ. ಯಾಕಂದ್ರೆ ಅದು ಎಲ್ಲರಿಗೂ ಅರ್ಹತಲ್ಲ, ಅದು ಎಲ್ಲರಿಗೂ ಸಿಗುವಂತ ಅವಕಾಶ ಅಲ್ಲ. ಮುಂದಿನ ದಿನಗಳಲ್ಲಿ ಏನೋ ಆಕಾಶದಲ್ಲಿ ಯಾರೋ ಒಂದು ಚಿತ್ರಚಿತ್ರ ನಟರಾಗಲಿ ಯಾರಾದ್ರೂ ದೊಡ್ಡವರು ಒಂದು ಡಾಕ್ಟರೇಟ್ ತಗೊಂಡ್ರೆ ಏನಪ್ಪ ಡಾಕ್ಟರೇಟ್ ಬಂದ್ಬಿಡ್ತಂತೆ ಅಂತ. ಈಗ ಅದೇ ಒಂದು ಯಾವ್ದಾದ್ರು ಒಂದು ಸಮಾಜ ವ್ಯಕ್ತಿಗಳು ಒಂದು ಸೇವೆಗಳಿಗೆ ತಗೊಂಡು ಗೌರವ ಡಾಕ್ಟರೇಟ್ ಮಾಡಿದ್ರೆ ಅದಕ್ಕೆ ಬೆಲೆ ಇಲ್ಲದಂಗೆ ಅವರನ್ನ ಟೀಕೆ ಮಾಡುವಂತ ಕೆಲಸ ಮಾಡ್ತಾರೆ. ಎಷ್ಟೋ ಸಾವಿರಾರು ಶಾಲಾ ಕಾಲೇಜುಗಳು ಇವತ್ತು ರಿಜಿಸ್ಟ್ರೇಷನ್ ಇಂದ ಇಲ್ಲೀಗಲ್ ಆಗಿ ನಿಲ್ಲಿಸಿಕೊಂಡು ಯೂನಿವರ್ಸಿಟಿಗಳಲ್ಲಿ ಪದವಿಗಳನ್ನ ಕೊಡ್ತಾ ಇದ್ದಾರೆ. ಅದನ್ನ ಪರಿಶೀಲನೆ ಮಾಡಿ ಒಂದು ಜೊತೆಗೆ ಇದು ಸುಪ್ರೀಂ ಕೋರ್ಟ್ ಏನು ಭಾರತ ಸರ್ಕಾರವನ್ನ ಆದೇಶವನ್ನು ಪಡ್ಕೊಂಡು ಭಾರತ ಸರ್ಕಾರ ರಿಜಿಸ್ಟರ್ ಮಾಡಿಕೊಂಡು ಮತ್ತೆ 34 ದೇಶದಲ್ಲಿ ಇರ್ತಕ್ಕಂಥ ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಚೇರ್ಮನ್ ಮ್ಯಾನ್ಯುಯಲ್ ಅವರು ಇವರಿಗೆ ಒಂದು ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಯೂನಿವರ್ಸಿಟಿಯಲ್ಲಿ MP ಗಳು, MLA ಗಳು ಮತ್ತೆ ಎಲ್ಲಾ ಜಡ್ಜಿಗಳು, IAS ಆಫೀಸರ್ಗಳು, ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇದು ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದು. ಆದ್ರಿಂದ ಇವ್ರಿಗೆ ಒಂದು ನಿಜವಾಗ್ಲೂ ನಾವು ಇವ್ರಿಗೆ ಕೊಡಿಸೋದಕ್ಕೆ ನಾನು ಕರ್ನಾಟಕ ಏನು ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ ಜಾಯಿಂಟ್ ಡೈರೆಕ್ಟರ್ ಆಗಿದ್ದೀನಿ. ನಿಜವಾಗ್ಲೂ ನಮ್ಮ ಸಮುದಾಯದಿಂದ ಎಲ್ಲರೂ ಏನು ಸೇವೆ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಗೌರವವನ್ನು ಕೊಡಿಸುವಂತ ಶಕ್ತಿ ನನಗೆ ಯೂನಿವರ್ಸಿಟಿ ಕೊಟ್ಟಿದ್ದಾರೆ ಅಂದ್ರೆ ನಾನು ಅದೃಷ್ಟ ಮಾಡಿರ್ತೀನಿ. ಜೊತೆಗೆ ಇಂಥ ಒಂದು ಮಹನೀಯರನ್ನ ಗುರುತಿಸೋದು ನಮ್ಮೆಲ್ಲರ ಪುಣ್ಯ ಕರ್ತವ್ಯ ಕೂಡ. ಯಾಕಂದ್ರೆ ಇವತ್ತು ಜವಾಬ್ದಾರಿ ತಗೊಂಡು ಎಂತಕ್ಕಂಥದ್ದನ್ನ ಎಲ್ಲರಲ್ಲಿ ಪ್ರೀತಿ ಪಾತ್ರ ಇರ್ತಕ್ಕಂಥವರನ್ನ, ಯಾರನ್ನೂ ದ್ವೇಷಿಸದೆ ಇರ್ತಕ್ಕಂಥವರು, ಅವರನ್ನ ಅವರು ಯಾರನ್ನ ಕೈ ಹಿಡಿತಾರೆ ಅವರು ಕೈ ಬಿಡೋಲ್ಲ. ಯಾರ ಕೈ ಹಿಡಿತಾರೆ ಅವರು ಕೈ ಬಿಡೋಲ್ಲ. ಅವರನ್ನು ಯಾರು ಪ್ರೀತಿಸ್ತಾರೆ ಅವರು ಪ್ರೀತಿ ಮಾಡೋದು. ವಿವಿಧ ಭಾಗಗಳಲ್ಲಿ ಗುರುಕತೆ ಮಾಡಿದ್ದೀನಿ. 18 ಸಾರಿ ಶ್ರೀರಾಮಚಂದ್ರ ಹುಟ್ಟಿರ್ತಕ್ಕಂಥ ಅಯೋಧ್ಯೆಯಲ್ಲಿ 18 ಸಾರಿ ಕೆಲಸ ಕಾರ್ಯಕ್ರಮ ಮಾಡಿದ್ದೀನಿ. ಬದ್ರಿನಾಥ್ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಬದ್ರಿನಾಥ್ನಲ್ಲಿ ತ್ರಿದಂಡಿ ಸ್ವಾಮಿಗಳ ಮಠದಲ್ಲಿ 2 ಸರಿ ಗುರುಕತೆ ತಾಕಿದವರು. ಯಾಕಪ್ಪ ಅಂದ್ರೆ ಇದು ಆಧ್ಯಾತ್ಮಿಕ ರೀತಿಯಾಗಿರ್ತಕ್ಕಂಥ ಅಲ್ಲೆಲ್ಲ ಕಾರ್ಯಕ್ರಮಗಳು ಮಾಡಿ ಇವತ್ತು ಸಾಮಾನ್ಯನಾಗಿ ಕೈವಾರಕ್ಕೆ ಬಂದಿದ್ದ ನನಗೆ ಡಾಕ್ಟರ್ ವೆಂಕಟೇಶ್ ಎನ್ನುವಂತ ಬಿರುದನ್ನು ಕೊಟ್ಟು ಆಶೀರ್ವಾದ ಮಾಡಿದ ನಮ್ಮ ಗುರುಗಳ ಪಾದಗಳಿಗೆ ತಲೆಬಾಗಿ ನಮಸ್ಕಾರ ಮಾಡ್ತಾ, ಅನೇಕ ವಿದ್ವಾಂಸರು ನನ್ನ ಜೊತೆಲಿರ್ತಕ್ಕಂಥವರು, ನನ್ನ ಬೋಧನೆ ಮಾಡಿರ್ತಕ್ಕಂಥವ್ರು ನನ್ನ ಮುಂದುಗಡೆ ಇದ್ದಾರೆ. ಅವರೆಲ್ಲರಿಗೂ ಪಾದಗಳಿಗೂ ನಮಸ್ಕಾರ ಮಾಡ್ತಾ ಒಂದು ವಿಚಾರ ಏನಪ್ಪಾ ಅಂದ್ರೆ ಕೈವಾರ ತಾತಯ್ಯನವರು ದ್ವಿಭಾಷೆ ಕವಿಗಳು, 2 ಭಾಷೆಯ ಕವಿಗಳು, ಕನ್ನಡ ಮತ್ತು ತೆಲುಗು. ತೆಲುಗಿನಲ್ಲಿ ಅನೇಕ ಕೀರ್ತನೆಗಳು, ಅನೇಕ ಪದ್ಯಗಳನ್ನು ಸಾರಿದ್ದಾರೆ ನಮ್ಮ ಕೈವಾರ ತಾತಯ್ಯನವರು. ನಾನು ಕೈವಾರಕ್ಕೆ ಬಂದು 28 ವರ್ಷ ಆದ್ರೆ ನಾನು ಮಾತನಾಡಿದ್ದು 5 ವರ್ಷ ಆಗಿದೆ ಮಾತನಾಡಿ. ಇದು ಅರ್ಥ ಆಗಿದ್ದ ಬಹಳಷ್ಟು ಜನ. ನಾನು ಕೈವಾರಕ್ಕೆ ಬಂದು 28 ವರ್ಷ, ನಾನು ಮಾತನಾಡಿದ್ದು 5 ವರ್ಷ ಆಗಿದೆ ಅಷ್ಟೇ. ಅವರೊಂದು ಕೀರ್ತನೆ ಬಂದಿದ್ದಾರೆ ತಾತಯ್ಯನವರು. ಆ ಕೀರ್ತನೆ ತೆಲುಗಲ್ಲಿ ಯಾವ ರೀತಿ ಮಾಡಿದಾರಪ್ಪ, ಆ ಕೀರ್ತನೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂಥವರು ಭಗವಂತನ ಹತ್ರಕ್ಕೆ ಹೋಗಬಹುದು ಅಂತ ಕೀರ್ತನೆ ತೆಲುಗಿನಲ್ಲಿ ಬಂದಿದ್ದಾರೆ ಕೈವಾರ ತಾತಯ್ಯನವರು. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಪದ್ಮ.